Luke 15th chapter. ಲೂಕನ ಸುವಾರ್ತೆ 15ನೇ ಅಧ್ಯಾಯ. Here we are told of the seeking Savior and the shepherd who goes to find his lost sheep. ಕಳೆದು ಹೋದ ಕುರಿಯನ್ನು ಹುಡುಕಿಕೊಂಡು ಹೋದ ಹುಡುಕಿ ರಕ್ಷಿಸುವಂತ ರಕ್ಷಕನ ಕುರಿತಾಗಿ ಇಲ್ಲಿ ನಮಗೆ ಹೇಳಲ್ಪಟ್ಟಿದೆ. And also ಅಷ್ಟು ಮಾತ್ರವಲ್ಲದೆ of a woman who would normally, if she lost her jewel, sweep till she finds it. ಸಾಮಾನ್ಯವಾಗಿ ಒಂದು ಹೆಣ್ಣು ಮಗಳು ತನ್ನ ಆಭರಣವನ್ನು ಕಳೆದುಕೊಂಡರೆ ಆಕೆ ಅದನ್ನು ಸಿಗುವವರೆಗೂ ಹುಡುಕುತ್ತಾಳೆ ಎನ್ನುವಂಥವರ ಕುರಿತಾಗಿಯೂ ಸಹ ಹೇಳಲ್ಪಟ್ಟಿದೆ. Now, ಈಗ we often think ನಾವು ಇದನ್ನು ಅನೇಕ ಸಾರಿ ಯೋಚನೆ that ಮಾಡ್ತೇವೆ. God is somewhere so indifferent towards our condition. ನಮ್ಮ ಪರಿಸ್ಥಿತಿಗೆ ದೇವರು ಎಲ್ಲೋ ಇದ್ದು ಬಹಳ ವ್ಯತ್ಯಾಸವುಳ್ಳವನಾಗಿರುತ್ತಾನೆ ಎಂಬುದಾಗಿ ಯೋಚನೆ ಮಾಡ್ತಾ ಇರ್ತೇವೆ. You know, it looks as though misery after misery, calamity after calamity, debt after debt. Oh, some people, most people's lives are filled with a lot of sorrow. ಮತ್ತು ಎಷ್ಟೋ ದುಃಖದಿಂದ ಈ ರೀತಿಯಾಗಿ ಜನರು ತುಂಬಿಕೊಂಡಿರ್ತಾರೆ. ಅದೇನಂತಂದರೆ ಅವರಿಗೆ ನಷ್ಟವಾದ ಮೇಲೆ ನಷ್ಟವಾಗ್ತಾ ಇರ್ತದೆ, ದುಃಖವಾದ ಮೇಲೆ ದುಃಖ, ಮರಣಗಳ ನಂತರ ಮರಣಗಳು ನೋಡ್ತಿರ್ತಾರೆ. ಈ ಪರಿಸ್ಥಿತಿ. You know, outwardly we have learned to just try to forget the misery in our hearts by just running away to the cinema, going away to see a dance, or sit before the television the whole day. ನಮ್ಮ ಹೃದಯದಲ್ಲಿರುವಂಥ ದುಸ್ಥಿತಿಯನ್ನು ನಾವು ಯಾವುದೋ ಬಾಹ್ಯ ರೂಪವಾಗಿ ಮುಚ್ಚಿ ಹಾಕುತ್ತಾ ಒಂದು ಸಿನಿಮಾಗೆ ಹೋಗಿಯೋ ಅಥವಾ ಟಿವಿ ಮುಂದೆ ಕುಂತುಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಿಸುತ್ತಾರೆ. Some people try to forget their misery by eating. ಸ್ವಲ್ಪ ಜನರು ತಮ್ಮ ದುಸ್ಥಿತಿಯನ್ನು ಬಹಳ ತಿಂದು ಹೆಚ್ಚಾಗಿ ತಿಂದು ಮರೆಯುವುದಕ್ಕೆ ಪ್ರಯತ್ನಿಸುತ್ತಾರೆ. Others try to drown their sorrow by drinking. ಮತ್ತು ಇನ್ನಿತರರು ಬರೇ ಕುಡಿಯುತ್ತಾ ತಮ್ಮ ನೋವನ್ನು ಮರೆಯುವುದಕ್ಕೆ ಪ್ರಯತ್ನಿಸುತ್ತಾರೆ. But does that work? ಆದರೆ ಅದು ಕೆಲಸ ಮಾಡುತ್ತದ ಹಾಗೆ? Does it remove your sorrow or your stress? ಅಥವಾ ನಿಮ್ಮ ಒತ್ತಡ ಅಥವಾ ನಿಮ್ಮ ದುಃಖವನ್ನು ಅದು ತೆಗೆದು ಹಾಕುತ್ತದ? No. ಇಲ್ಲ. So many people begin to suffer from nervous diseases or high blood pressure. They can't bear the burdens of life. ಈ ಲೋಕದ ಒತ್ತಡಗಳನ್ನು ತಡೆಯುವುದಕ್ಕಾಗೋದಿಲ್ಲ. ಅದಕ್ಕಾಗಿ ಅನೇಕ ಜನರು ರಕ್ತದ ಒತ್ತಡಗಳಿಂದ ಮತ್ತು ನರಗಳ ರೋಗಗಳಿಂದ ಬಹಳ ವೇದನೆಗೆ ಒಳಗಾಗುತ್ತಾರೆ. And we think, what is God doesn't care. ನಾವು ಅಂದುಕೊಳ್ತೇವೆ ಆಗ ನೋಡಿ ದೇವರು ನನ್ನ ಬಗ್ಗೆ ಕಾಳಜಿನೇ ವಹಿಸಲಿಲ್ಲ ಅಂತ. That is not true. ಅದು ಸತ್ಯವಲ್ಲ. Because ಯಾಕಂದ್ರೆ the Bible tells us ಬೈಬಲ್ ಹೇಳ್ತದೆ ನಮಗೆ that God is love. ದೇವರು ಪ್ರೀತಿ ಎಂದು. And the Bible again says ಮತ್ತು ಬೈಬಲ್ ಮತ್ತೆ ನಮಗೆ ಹೇಳ್ತದೆ that God so loved the world that he gave his only begotten son. ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನಾದಂತವನನ್ನು ನಮಗೆ ಕಳಿಸಿಕೊಟ್ಟನೆಂದು ಹೇಳ್ತದೆ. That whosoever ಅದು ಯಾರೇ ಆಗಲಿ, those who hate him, those who are strangers to him, those who have hardly ever heard of Jesus, ಆತನನ್ನು ದ್ವೇಷಿಸುವಂತವರಾಗಿರಲಿ, ಅಪರಿಚಿತರಾಗಿರಲಿ, ಅವರು ಯಾರೇ ಆಗಿರಲಿ, ಯೇಸು ಕ್ರಿಸ್ತನನ್ನು ಎಂದು ತಿಳಿದಂತವರೇ ಆಗಿರಲಿ, whosoever believeth on him, ಯಾರೇ ಆಗಲಲ್ಲಿ ಆತನು ನಂಬುವಂತ ವ್ಯಕ್ತಿಗಳು should not perish, ಅವರು ನಶಿಸಿ ಹೋಗಬಾರದು, never to go to hellfire, ಎಂದಿಗೂ ನರಕದ ಬೆಂಕಿಗೆ ಹೋಗಬಾರದು, but have everlasting life. ಆದರೆ ನಿತ್ಯ ಜೀವವನ್ನು ಪಡೆಯಬೇಕೆಂದು. What a marvelous thing. ಎಂತ ಸುಂದರವಾದಂತ ವಿಷಯ. You and I will die one day. ಒಂದು ದಿನ ನಾನು ಮತ್ತು ನೀವು ಸಾಯುತ್ತೇವೆ. And of course we will leave those around us,
who miss us, and so they are full of sorrow, at least for some time. ಮತ್ತು ನಾವು ಇಲ್ಲದೆ ಇರುವಾಗ ನಮ್ಮ ಆ ಅನುಪಸ್ಥಿತಿಯನ್ನು ಅನುಭವಿಸುವಂಥವರು ಸ್ವಲ್ಪ ಕಾಲ ಅವರನ್ನು ಹಾಗೆ ಬಿಡುತ್ತೇವೆ ದುಃಖದಲ್ಲಿ. But ಆದರೆ we will go to a place where there is no death. ಮರಣ ಇಲ್ಲದೆ ಇರುವಂಥ ಸ್ಥಳಕ್ಕೆ ನಾವು ಆಗ ಅಲ್ಲಿ ಹೋಗುತ್ತೇವೆ. Where there are no tears. ಕಣ್ಣೀರು ಇಲ್ಲದೆ ಇರುವಂಥ ಸ್ಥಳ. Where Jesus is the light. ಯೇಸು ಕ್ರಿಸ್ತನಲ್ಲಿ ಬೆಳಕಾಗಿದ್ದಾನೆ. The sun, you know, we depend so much on the sun. Tomorrow if the sun does not rise, ಮತ್ತು ಸೂರ್ಯನ ಮೇಲೆ ಎಷ್ಟು ಆತುಕೊಳ್ಳುತ್ತೇವೆ, ಆ ಸೂರ್ಯನು ಅಂದರೆ ನಾವು ಎಷ್ಟು ಆತುಕೊಂಡಿರ್ತೇವೆ, ನಾಳೆ ದಿನ ಒಂದು ವೇಳೆ ಊಹಿಸಿಕೊಳ್ಳಿ ಆತನು ಬರದಿದ್ದರೆ, and that is everlasting life. ಅದು ನಿತ್ಯವಾದಂಥ ಜೀವವಾಗಿರುತ್ತದೆ. And God says, I want to give you this everlasting life. ದೇವರು ಹೇಳ್ತಾನೆ, ನಾನು ನಿನಗೆ ಈ ನಿತ್ಯ ಜೀವವನ್ನು ಕೊಡಬೇಕೆಂದಿರುತ್ತೇನೆ. What is the cost? ಅದರ ಬೆಲೆ ಏನು? Well, ನೋಡಿ, where can you buy it? ನೀವು ಅದನ್ನು ಎಲ್ಲಿ ಕೊಂಡುಕೊಳ್ಳಬಹುದು? How much should you pay for that pilgrimage? ಆ ಒಂದು ಯಾತ್ರೆಗೆ ನೀವು ಎಷ್ಟು ಸಲ್ಲಿಸಬೇಕಾಗುತ್ತದೆ? Or for the yajna? ಅಥವಾ ಯಜ್ಞಕ್ಕಾಗಿ? Friends, ಸ್ನೇಹಿತರೆ, everything has been paid. ಎಲ್ಲವೂ ಈಗಾಗಲೇ ಕ್ರಯ ಸಲ್ಲಿಸಲ್ಪಟ್ಟಿದೆ. How amazing. ಎಷ್ಟು ಸುಂದರ. You and I ನಾನು ಮತ್ತು ನೀನು cannot pay for our sins. ನಮ್ಮ ಪಾಪಗಳ ದಂಡನೆಯನ್ನು ನಮಗೆ ಕೊಡುವುದಕ್ಕಾಗುವುದಿಲ್ಲ. How can we wash away our sin? ನಮ್ಮ ಪಾಪಗಳನ್ನು ಹೇಗೆ ತೊಳೆದುಕೊಳ್ಳುವುದಕ್ಕೆ ಸಾಧ್ಯ? So we think ನಾವು ಅಂದುಕೊಳ್ಳುತ್ತೇವೆ ಅದಕ್ಕಾಗಿ God is indifferent. ದೇವರು ಬಹಳ ವ್ಯತ್ಯಾಸವುಳ್ಳವನಾಗಿದ್ದಾನೆ ಅಂತ. He does not see my sorrow. ನನ್ನ ದುಃಖವನ್ನು ಆತನು ನೋಡುತ್ತಾ ಇಲ್ಲ. He does not understand. ಆತನಿಗೆ ಅರ್ಥವಾಗುವುದಿಲ್ಲ ಅಂತ The Bible says, ಬೈಬಲ್ ಹೇಳುತ್ತದೆ, can a mother forget her sucking child? ಒಂದು ತಾಯಿ ತನ್ನ ಮೊಲೆಕೂಸನ್ನು ಮರೆತು ಹೋದಾಳ? Yea, they may forget, ಒಂದು ವೇಳೆ ಮರೆತು ಹೋದರು, but I will not forget you. ಆದರೆ ನಾನು ಮರೆಯುವುದಿಲ್ಲ ಎಂದು ದೇವರು ಹೇಳ್ತಾರೆ. Yes, the Savior who became the prayashchit bali for our sins can never forget you. ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ ಬಲಿಯಾದಂಥ ರಕ್ಷಕನು ನಮ್ಮನ್ನು ಎಂದಿಗೂ ಮರೆತು ಹೋಗುವುದಿಲ್ಲ. So, ಆದ್ರಿಂದ I used to think, ನಾನು ಇದನ್ನು ಅಂದುಕೊಳ್ತಿದ್ದೆ, see, I am praying, I am waiting, God is not speaking. ನೋಡು, ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ಕಾಯ್ತಿದ್ದೇನೆ, ಆದರೆ ದೇವರು ಮಾತನಾಡುತ್ತಾ ಇಲ್ಲ ಅಂತ. Then came God's light to me. ಆಗ ದೇವರ ಬೆಳಕು ನನಗೆ ಬಂತು. What did God say? ದೇವರೇನು ಹೇಳಿದ? No, you are not waiting. I am waiting. ಇಲ್ಲ, ನೀನು ಕಾಯ್ತಾ ಇಲ್ಲ, ಆದರೆ ನಾನು ಕಾಯ್ತಾ ಇದ್ದೇನೆ ಅಂತ. God waiting for a sinner, for a wretch like me. ನನ್ನಂತ ಒಂದು ಪಾಪಿಗೋಸ್ಕರವಾಗಿ, ದುಷ್ಟನಿಗೋಸ್ಕರವಾಗಿ ದೇವರು ಕಾಯುತ್ತಾ ಇದ್ದಾನೆ. What an amazing thing. ಎಂಥ ಸುಂದರವಾದಂಥ ವಿಷಯ ಇದು. So in Luke, the 15th chapter, ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, when the son who took away the property from the father went to a far country. ಒಬ್ಬ ಮಗನು ತನ್ನ ತಂದೆಯಿಂದ ಬರುವಂಥ ಆಸ್ತಿಯನ್ನು ತೆಗೆದುಕೊಂಡು ಬಹಳ ದೂರ ದೇಶಕ್ಕೆ ಹೋದಾಗ, he lost all touch with his father. ತನ್ನ ತಂದೆಯೊಂದಿಗೆ ಎಲ್ಲ ಸಂಪರ್ಕವನ್ನು ಕಳೆದುಕೊಂಡನು. And the Bible says, ಮತ್ತು ಬೈಬಲ್ ಹೇಳುತ್ತದೆ, he went into a far country. ಬಹಳ ದೂರ ದೇಶಕ್ಕೆ ಆತನು ಹೊರಟು ಹೋದನು ಎಂದು. Far from God. ದೇವರಿಂದ ಬಹಳ ದೂರ. I am very surprised at religious people. ಈ ಧಾರ್ಮಿಕ ಜನರನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಗುತ್ತದೆ. Because ಯಾಕಂದ್ರೆ there is no fruit to their bhakti. ಅವರ ಭಕ್ತಿಗೆ ಯಾವ ಫಲವೂ ಸಿಗುತ್ತಿಲ್ಲ. They go to church on Sunday. ಭಾನುವಾರ ಸಭೆಗೆ ಹೋಗ್ತಾರೆ.
They do their songs, their bhajans, their pujas. ಹಾಡುಗಳನ್ನು ಹಾಡ್ತಾರೆ, ಭಜನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. Nothing is seen on Monday. ಸೋಮವಾರ ಯಾವುದು ಕಾಣಿಸ್ತಾ ಇಲ್ಲ. Is this not the history of the country for ages? ಅನೇಕ ವರ್ಷಗಳಿಂದ ಭಾರತ ದೇಶದ ಇತಿಹಾಸವು ಇದೇ ಆಗಿದೆ ಅಲ್ವಾ? The Rajas, ಈ ರಾಜರುಗಳು, you know, about one of the Rajas. ಒಬ್ಬ ರಾಜನು, ಅರಸನು, It's him. He would make women stand naked around his swimming pool. ಆತನು ಈಜಾಡುವಂಥ ಸ್ಥಳದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಬೆತ್ತಲೆಯಾಗಿ ನಿಲ್ಲುವಂತೆ ಆ ರಾಜನು ಮಾಡುತ್ತಿದ್ದ. But that was common. ಆದರೆ ಅದು ಬಹಳ ಸಾಮಾನ್ಯವಾಗಿತ್ತು. Or bring them to dance before him. ಆತನ ಮುಂದೆ ನಾಟ್ಯವಾಡುವುದಕ್ಕಾಗಿ ಕರೆದುಕೊಂಡು ಬರುತ್ತಿದ್ದ. ಇಲ್ಲವೇ? Are they animals? ಅವರೇನು ಪ್ರಾಣಿಗಳ? They are women. ಅವರು ಸ್ತ್ರೀಯರು, ಹೆಣ್ಣು ಮಕ್ಕಳು. The last of God's creation. Very precious. ದೇವರ ಸೃಷ್ಟಿಯು ಬಹಳ ಪ್ರಶಸ್ತವೂ ಅಮೂಲ್ಯವಾದದ್ದು ಆಗಿರುತ್ತದೆ. And ಮತ್ತು to be a mother, ಒಂದು ತಾಯಿ ಆಗಿರುವುದಕ್ಕೆ, can everybody be a mother? ಎಲ್ಲರೂ ತಾಯಿ ಆಗಿರುವುದಕ್ಕೆ ಸಾಧ್ಯವಾ? I will tell you. ನಾನು ಹೇಳ್ತೇನೆ, I wouldn't have been ever able to do the work of a mother. ನನಗೆ ತಾಯಿ ಆಗಿರುವುದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತಿದ್ದಿಲ್ಲ. I was a cricket player. ನಾನು ಕ್ರಿಕೆಟ್ ಆಟಗಾರನಾಗಿದ್ದೆ. And I used to stand in the slips or just 10 feet in front of the batsman. ಈ ಬ್ಯಾಟ್ ಮಾಡುವವನ ಮುಂದೆ 10 ಗಜದಲ್ಲಿ ಮಾತ್ರ ನಿಲ್ತಿದ್ದೆ, ಸ್ಲಿಪ್ ಅಲ್ಲಿ. And when the bat swung, it could blast my face. ಈ ಬ್ಯಾಟ್ ಅನ್ನ ಬೀಸಿದಾಗ ಬಾಲ್ ಬಂದು ನನ್ನ ಮುಖಕ್ಕೆ ಹೊಡಿತಿತ್ತು ಒಮ್ಮೊಮ್ಮೆ. The ball could blast my face. ನನ್ನ ಮುಖಕ್ಕೆ ಬಾಲ್ ಬಂದು ಹೊಡೆಯುತ್ತಾ ಇತ್ತು. But ಆದ್ರೆ I used to be so quick. ಆದ್ರೆ ನಾನು ಬಹಳ ಎಷ್ಟು ವೇಗದಿಂದ ಇರ್ತಿದ್ದೆ ಅಂದ್ರೆ, I had to catch. I did not miss any catches. ನಾನು ಎಲ್ಲ ಕ್ಯಾಚ್ ಅನ್ನು ಹಿಡಿತಾ ಇದ್ದೆ, ಯಾವುದನ್ನು ಕ್ಯಾಚ್ ನ ಮಿಸ್ ಮಾಡ್ತಿದ್ದಲ್ಲ, ಅಷ್ಟು ಬೇಗನೆ ಇರ್ತಿದ್ದೆ ನಾನು. But ಆದ್ರೆ look at a mother. ಈ ತಾಯಿಯನ್ನ ನೋಡ್ರಿ. And the father will be reading his newspaper. ತಂದೆ ತನ್ನ ಈ ವಾರ್ತಾಪತ್ರಿಕೆಯನ್ನು ಓದ್ತಿರ್ತಾನೆ. And the baby will suddenly fall. ಮಗು ಇದ್ದಕ್ಕಿದ್ದಂತೆ ಅಲ್ಲಿ ಬೀಳುತ್ತದೆ. Who will jump first? ಯಾರು ಮೊದಲು ಅಲ್ಲಿ ಜಿಗಿಯುತ್ತಾರೆ? The mother. ತಾಯಿ ಅಲ್ವಾ? She is the best slip catcher. ಆಕೆ ಸ್ಲಿಪ್ ಅಲ್ಲಿ ಚೆನ್ನಾಗಿ ಕ್ಯಾಚ್ ಹಿಡಿಯುವಂತವಳಾಗಿರ್ತಾಳೆ. The father ತಂದೆ is a dull old fellow. ಮತ್ತು ಆತನು ಯಾವುದು ಬಹಳ ನಿಧಾನವಾದಂಥ ವ್ಯಕ್ತಿ. And his bojja grows. ಆತನ ಬೊಜ್ಜು ಬೆಳೆಯುತ್ತದೆ, Stomach grows. ಹೊಟ್ಟೆ ಬೆಳೆಯುತ್ತದೆ. I could have never done the work of a mother. ತಾಯಿಯ ಒಂದು ಕೆಲಸವನ್ನು ನಾನು ಎಂದಿಗೂ ಮಾಡಲು ನನಗಾಗ್ತಿದ್ದಿಲ್ಲ. The patience of a mother. ಒಂದು ತಾಯಿಯ ತಾಳ್ಮೆ, The love of a mother. ತಾಯಿಯ ಪ್ರೀತಿ. Today, of course, the mothers are losing their motherhood. ಈ ದಿನದಲ್ಲಿ ತಾಯಿಯಂದಿರು ತಮ್ಮ ತಾಯಿತನವನ್ನ ಕಳೆದುಕೊಳ್ತಿದ್ದಾರೆ. They have lost their virginity as young women. ಅವರು ತಮ್ಮ ಕನ್ನಿಕೆಯನ್ನು ಕಳೆದುಕೊಂಡಿದ್ದಾರೆ, ಕನ್ಯತ್ವವನ್ನು ಕಳೆದುಕೊಂಡಿದ್ದಾರೆ. And when they are married, they lose their motherhood. ಮದುವೆ ಆದಾಗ ತಾಯಿತನವನ್ನು ಕಳೆದುಕೊಳ್ಳುತ್ತಾರೆ. You know, to be a mother, you need purity. ನಿಮಗೆ ತಾಯಿ ಆಗಿರಬೇಕಂತಂದ್ರೆ ನಿಮಗೆ ಒಂದು ಶುದ್ಧತ್ವ ಬೇಕಾಗಿರುತ್ತದೆ. To be a father, ಒಂದು ತಂದೆ ಆಗಿರಬೇಕಂದ್ರೆ you need purity. ನಿಮಗೆ ಶುದ್ಧತ್ವ ಬೇಕಾಗುತ್ತದೆ. So, ಆದ್ರಿಂದ what do we see? ನಾವಿಲ್ಲೇ ನೋಡ್ತೇವೆ Oppression. ಒತ್ತಡಗಳನ್ನ. All right, the Maharajas have gone, but ಆದ್ರೆ has oppression gone? ಒತ್ತಡವು ಹೋಗಿದೆಯಾ? No. ಇಲ್ಲ. There is oppression in every office. ಎಲ್ಲ ಕಚೇರಿಗಳಲ್ಲಿ, ಆಫೀಸ್ಗಳಲ್ಲಿ ಬಹಳ ಒತ್ತಡವಿದೆ. And public money is stolen. ಮತ್ತು ಜನರ ಹಣವು ದೋಚಿಕೊಳ್ಳಲ್ಪಡುತ್ತಾ ಇದೆ. The poor man's money is stolen. ಬಡವರ ಹಣವು ದೋಚಿಕೊಳ್ಳಲ್ಪಡುತ್ತಾ ಇದೆ. How sad. ಎಷ್ಟು ದುಃಖಕರ.
Listen, ಕೇಳ್ರಿ, we think God is indifferent to all these ಈ things. ಎಲ್ಲ ಜನರಿಗೆ ದೇವರು ಬಹಳ ವ್ಯತ್ಯಾಸವನ್ನು ಮಾಡ್ತಿದ್ದಾನೆ ಅಂತ ಅನ್ಕೊಳ್ತೇವೆ. No, ಇಲ್ಲ, He is not indifferent. ಆತನು ವ್ಯತ್ಯಾಸವನ್ನು ಉಂಟು ಮಾಡ್ತಿಲ್ಲ. The soul that sinneth, it shall die. ಪಾಪ ಮಾಡುವಂತ ಆತ್ಮವು ಅದು ಸಾಯುತ್ತದೆ. Judgment is going to come. ನ್ಯಾಯ ತೀರ್ಪು ಬರಲಿಕ್ಕಿದೆ. And when judgment ನ್ಯಾಯ comes, ತೀರ್ಪು ಬರುವಾಗ I am so surprised. ನನಗೆ ಆಶ್ಚರ್ಯ ಎಷ್ಟಾಗುತ್ತಂದ್ರೆ, When the tsunami hit Nicobars and wiped out an airfield, ನಿಕೋಬಾರ್ನಲ್ಲಿ ಈ ಸುನಾಮಿಯು ಹೊಡೆದು ಒಂದು ವಿಮಾನ ನಿಲ್ದಾಣವನ್ನೇ ಹಾಳು ಮಾಡಿದಾಗ, didn't somebody think of warning the people, saying an awful wave is coming, the airfield is gone? ವಾತಾವರಣದವರು ಇದನ್ನು ಯೋಚನೆ ಮಾಡಿ ಹೇಳಿದರ, ಒಂದು ದೊಡ್ಡ ಬಿರುಗಾಳಿ ಬರಲಿಕ್ಕಿದೆ ಅಂತ ಯಾರಾದರೂ ಅವರಿಗೆ ಎಚ್ಚರಿಕೆಯನ್ನು ನೀಡಬಹುದಾಗಿತ್ತಲ್ಲ. What happened to our radio communication? ಈ ರೇಡಿಯೋ ನ್ಯೂಸ್ಗೆ ಏನಾಗಿತ್ತು? What happened to our heads? ಮತ್ತು ನಮ್ಮ ತಲೆಗೆ ಏನಾಗಿತ್ತು? Nothing worked. ಯಾವುದು ಕೆಲಸ ಮಾಡಲಿಲ್ಲ. See, when judgment comes, ನೋಡಿ, ನ್ಯಾಯ ತೀರ್ಪು ಬರುವಾಗ all our devices will malfunction. ನಮ್ಮ ಎಲ್ಲ ಉಪಕರಣಗಳು ಯಾವುದೇ ಕೆಲಸ ಮಾಡದೆ ಹೋಗುತ್ತದೆ. They will not work. ಅವು ಕೆಲಸ ಮಾಡೋದಿಲ್ಲ. We think we can defend ourselves. We know everything. ನಾವು ಅನ್ಕೊಳ್ತೇವೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು, ನಮಗೆಲ್ಲ ಗೊತ್ತು ಅಂತ. No. ಇಲ್ಲ. In the Western world, ಮತ್ತು ಪಾಶ್ಚಿಮಾತ್ಯ ದೇಶದಲ್ಲಿ that's the same feeling. ಅದೇ ಅವರಿಗೆ ಅನಿಸುವಿಕೆ ಇದೆ. Oh, we know everything. ಓ, ನಮಗೆಲ್ಲ ಗೊತ್ತು ಅಂತ. We have got highest technology in medical treatment. ಮತ್ತು ವೈದ್ಯಕೀಯ ರಂಗದಲ್ಲಿ ನಮಗೆ ಎಲ್ಲ ಒಂದು ಚಿಕಿತ್ಸೆಗಳು ನಮಗೆ ಲಭ್ಯವಿದೆ ಅಂತ ಅಂದ್ಕೊಳ್ತಾರೆ. But ಆದ್ರೆ oh, what sorrow I see and what sicknesses. ಎಷ್ಟು ರೋಗಗಳನ್ನ, ಎಷ್ಟು ದುಃಖವಾಗಿ ಅದರಲ್ಲಿ ನಾನು ನೋಡ್ತಾ ಇದ್ದೇನೆ ಅಂದ್ರೆ, A man said to me, ಒಬ್ಬ ಮನುಷ್ಯ ನನಗೆ ಹೇಳಿದ, in the Cleveland Heart Clinic, ಮತ್ತು ಆ ಚಿಕಿತ್ಸೆಯ ಒಂದು ಕ್ಲಿನಿಕ್ ನಲ್ಲಿ ನನಗೆ ಹೀಗೆ ಹೇಳಿದರು, the highest hospital treating heart patients. ಮತ್ತು ಇಲ್ಲಿರುವಂತಹ ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೃದಯದ ಚಿಕಿತ್ಸೆಯನ್ನ ಇಲ್ಲಿ ಅನೇಕ ಜನರಿಗೆ ಮಾಡ್ತಾ ಇದೆ ಅಂತ. But ಆದ್ರೆ what did they say? ಅವ್ರೇನು ಹೇಳಿದ್ರು? This young man said, ಈ ಯವನಸ್ಥನ ಹೇಳ್ದ, I am going to have the last procedure and nothing more can be done for me. ನಾನು ಕೊನೆಯ ಒಂದು ವಿಧಾನವನ್ನ ಮಾಡಲಿಕ್ಕಿದ್ದೇನೆ ಮತ್ತು ನನಗಿನ್ನೂ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಆತನು ಹೇಳಿದ. That's all, I must die. ಅಷ್ಟೇ, ಅದನ್ನು ಮಾಡಿ ನಾನು ಸಾಯಬೇಕು ಅಂತಂದ. Yes. ನೋಡ್ರಿ, Now, my dear people, ನೋಡಿ ನನ್ನ ಪ್ರಿಯ ಸ್ನೇಹಿತರೆ, ಈಗ do not think that our salvation is in our hands. ಅಂದುಕೊಳ್ಳಬೇಡ್ರಿ ನಮ್ಮ ರಕ್ಷಣೆಯು ನಮ್ಮ ಕೈಯಲ್ಲಿದೆ ಅಂತ. Do not think our salvation is in our politicians' hands. ಅಥವಾ ಯಾವುದೋ ಒಂದು ರಾಜಕಾರಣಿಯ ಕೈಯಲ್ಲಿ ನಮ್ಮ ರಕ್ಷಣೆ ಇದೆ ಅಂತ ಅಂದುಕೊಳ್ಳಬೇಡ್ರಿ. And do not think our salvation is in the power of the gun. ಅಥವಾ ಬಂದೂಕಿನ ಶಕ್ತಿಯಲ್ಲಿ ನಮ್ಮ ರಕ್ಷಣೆಯು ಇದೆ ಅಂತ ಅಂದುಕೊಳ್ಳಬೇಡಿರಿ. All that is false. ಅವೆಲ್ಲವೂ ಸುಳ್ಳಾಗಿರುತ್ತದೆ. Salvation belongeth to the loving God. ರಕ್ಷಣೆಯು ಪ್ರೀತಿದಾಯಕನಾದಂಥ ದೇವರಿಗೆ ಮಾತ್ರ ಅದು ಸೇರಿರುತ್ತದೆ. And here what do we see in the 15th chapter? 15ನೇ ಅಧ್ಯಾಯದಲ್ಲಿ ನಾವೇನು ನೋಡ್ತಿದ್ದೇವೆ ಅಂದ್ರೆ, this father was waiting for a son who had gone far away and cut off all communication. ತಂದೆಯಿಂದ ದೂರ ಹೋಗಿ ಎಲ್ಲ ಸಂಪರ್ಕವನ್ನು ಕಳೆದುಕೊಂಡಂತ ಮಗನಿಗೋಸ್ಕರ ಈ ತಂದೆಯು ಬಹಳ ದಿನದಿಂದ ಕಾಯುತ್ತಾ ಇದ್ದಾನೆ. ಇಲ್ಲಿ He is waiting. ಆತನು ಕಾಯುತ್ತಿದ್ದಾನೆ. So you don't tell me I am doing the pujas, I am seeking God, God is not speaking. ಅದಕ್ಕಾಗಿ ನೀವು ನನಗೆ ಹೇಳ್ಬೇಡ್ರಿ, ನಾನೆಲ್ಲ ಪೂಜೆ ಮಾಡ್ತಿದ್ದೇನೆ, ನಾನು ಇವೆಲ್ಲ ಮಾಡ್ತಿದ್ದೇನೆ, ದೇವರು ನನ್ನನ್ನು ಕೇಳಿಸ್ಕೊಳ್ತಾ ಇಲ್ಲ ಅಂತ. Yes. ಹೌದು, many of us have human techniques. ಮತ್ತು ಧಾರ್ಮಿಕ ಯೋಜನೆಯಲ್ಲಿ ನಮಗೆ and some religious people try
to teach you some techniques ಯಾವುದೋ ಒಂದು ತಂತ್ರವನ್ನು ಕಲಿಸುವುದಕ್ಕೆ ಪ್ರಯತ್ನಿಸುತ್ತಾರೆ, which are simply not there in the Bible. ಬೈಬಲ್ನಲ್ಲಿ ಅವು ಇಲ್ಲವೇ ಇಲ್ಲ. Listen, friend. ಕೇಳಿಸಿಕೊಳ್ಳಿರಿ ಸ್ನೇಹಿತರೆ, It is God who is waiting for you. ನಮಗೋಸ್ಕರ ಕಾದಿರುವಂತದ್ದು ದೇವರಾಗಿರುತ್ತಾನೆ. How long has He waited for you? ಎಷ್ಟು ದೀರ್ಘಕಾಲ ಆತನು ನಮಗೋಸ್ಕರ ಕಾಯ್ತಾ ಇದ್ದಾನೆ. Here the Bible does not say how long. It says till this boy had lost everything. ಇಲ್ಲಿ ಬೈಬಲ್ ಎಷ್ಟು ಕಾಲ ಅಂತ ಹೇಳ್ತಾ ಇಲ್ಲ, ಆದರೆ ಈ ಹುಡುಗನು ಎಲ್ಲವನ್ನು ಕಳೆದುಕೊಂಡು ಮನೆಗೆ ಬರುವವರೆಗೂ ಕಾಯುತ್ತಾ ಇದ್ದನು ಅಂತ ಹೇಳ್ತದೆ. Don't you see, go into the villages and you will see people who have lost their health, lost their families. ಈ ಹಳ್ಳಿಗೆ ಹೋಗಿ ನೋಡ್ರಿ, ಅವರು ತಮ್ಮ ಆರೋಗ್ಯವನ್ನು ಕಳೆದುಕೊಂಡಿರ್ತಾರೆ, ತಮ್ಮ ಕುಟುಂಬಗಳನ್ನು ಕಳೆದುಕೊಂಡಿರ್ತಾರೆ. ಅಂತ ಜನರನ್ನು ನೀವು ಕಾಣ್ತೀರಾ. They have lost their crops. ಅವರ ಸುಗ್ಗಿಯನ್ನು ಕಳೆದುಕೊಂಡಿರ್ತಾರೆ. Maybe the irrigation people did not give them sufficient water. ರೈತರು ನೋಡುವುದಾದ್ರೆ ಅವರಿಗೆ ಸರಿಯಾದ ನೀರು ಒದಗಿಸಲ್ಪಡಲಿಲ್ಲ ಅವರಿಗೆ. And the government did not think about connecting some of the canals in advance. You know, you have to think in advance. ಮತ್ತು ಈಗ ಸರ್ಕಾರವು ಕೆಲವು ನೀರಿನ ಕಾಲುವೆಗಳನ್ನು ಜೋಡಿಸಲು ಪ್ರಯತ್ನಿಸಲಿಲ್ಲ ಮತ್ತು ಮುಂಚೆಯೇ ಅದನ್ನು ಯೋಚನೆ ಮಾಡಬೇಕಾಗಿತ್ತು, ಅವರು ಅದರ ಮಾಡಲಿಲ್ಲ. And you can find so many farmers killing themselves today. I understand. ಮತ್ತು ಈ ದಿನ ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ, ಅದು ನನಗೆ ಅರ್ಥ ಆಗುತ್ತದೆ. How sad. ಎಷ್ಟು ದುಃಖಕರ. Lost everything. ಎಲ್ಲವನ್ನು ಕಳೆದುಕೊಂಡಿದ್ದಾರೆ. Feel they cannot pay their debts. ಆಗಲೂ ಸಹ ಅವರ ಸಾಲವನ್ನು ತೀರಿಸಲಿಕ್ಕೆ ಆಗ್ತಾ ಇಲ್ಲ. They fear they can't feed their children. ಮತ್ತು ಮಕ್ಕಳಿಗೆ ಊಟವನ್ನು ಸಹ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. Lost everything. ಎಲ್ಲವನ್ನು ಕಳೆದುಕೊಂಡಿದ್ದಾರೆ. And therefore they feel they must also kill themselves. ಅದಕ್ಕಾಗಿ ಅವರಿಗೆ ಅನಿಸುತ್ತದೆ ನಾವು ಸಹ ಸತ್ತು ಹೋಗಬೇಕು ಇನ್ನ ಅಂತ. Now, dear people, ನೋಡ್ರಿ ನನ್ನ ಪ್ರಿಯ ಜನರೇ, ಇಲ್ಲ, don't let us say some official should save them. Somebody should send them money. ಯಾರು ಅಂದುಕೊಳ್ಳಬೇಡ್ರಿ, ಯಾರೋ ಒಬ್ಬರವರಿಗೆ ರಕ್ಷಣೆ ಹಣ ಕಳಿಸಬೇಕು ಅಥವಾ ಯಾರೋ ಒಬ್ಬರನ್ನು ರಕ್ಷಿಸಬೇಕಂತ. You and I, ನೀನು ಮತ್ತು ನಾನು, have to lift such people. ಅಂತ ಜನರನ್ನ ಮೇಲಕ್ಕೆತ್ತಬೇಕಾಗುತ್ತದೆ. I have met many ಅನೇಕ ಜನರನ್ನು people ಅಂತವರನ್ನು who ಭೇಟಿಯಾಗಿದ್ದೇನೆ. were about to commit ಇನ್ನೇನು ಆತ್ಮಹತ್ಯೆ suicide. ಮಾಡಿಕೊಳ್ಳಬೇಕೆಂದಿದ್ದರು, ಅಂತವರನ್ನು ಭೇಟಿಯಾಗಿದ್ದೇನೆ. And just at that time, these meetings went to their place. ಅಂತ ಸಮಯದಲ್ಲಿ ಈ ಕೂಟಗಳು ಅವರ ಸ್ಥಳದಲ್ಲಿ ಏರ್ಪಡಿಸಲಾಯಿತು. When they had lost all hope, ಅವರೆಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡಿರುವಂತಹ ಸಮಯದಲ್ಲಿ, and God saved their life. ಮತ್ತು ದೇವರು ಅವರನ್ನು ರಕ್ಷಿಸಿದನು. God spoke to them. ದೇವರು ಅವರ ಸಂಗಡ ಮಾತನಾಡಿದ. God remade their life. ದೇವರು ಅವರ ಜೀವನವನ್ನು ಪುನರ್ನಿರ್ಮಾಣ ಮಾಡಿದ. Now, ಈಗ we have a message of hope to give to our people. ನಮ್ಮ ಜನರಿಗೆ ನಿರೀಕ್ಷೆಯ ಸಂದೇಶವನ್ನು ಕೊಡಲಿಕ್ಕೆ ನಮ್ಮಲ್ಲಿದೆ. A message of recovery. ಮತ್ತು ತಿರುಗಿ ಪಡೆದುಕೊಳ್ಳುವಂತ ಒಂದು ಸಂದೇಶ. A message of release. ಬಿಡುಗಡೆಯ ಒಂದು ಸಂದೇಶ. Why should God release us? ಯಾಕೆ ದೇವರು ನಮ್ಮನ್ನು ಬಿಡುಗಡೆ ಮಾಡಬೇಕು? No. ಇಲ್ಲ. He is love. He is love. ಆತನು ಪ್ರೀತಿಯಾಗಿದ್ದಾನೆ. He is love. ಆತನು ಪ್ರೀತಿಯಾಗಿದ್ದಾನೆ. He loves you. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. He wants to release you. ಅದಕ್ಕಾಗಿ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. And he wants to bless you. ಮತ್ತು ನಿಮ್ಮನ್ನು ಆಶೀರ್ವದಿಸಬೇಕೆಂದಿರುತ್ತಾನೆ. And he does not stop there. ಅಲ್ಲಿಗೆ ಅದು ನಿಲ್ಲುವುದಿಲ್ಲ. You know, all of us like blessing. ನಮ್ಮೆಲ್ಲರಿಗೂ ಆಶೀರ್ವಾದ ಅಂದ್ರೆ ಇಷ್ಟ ಅಲ್ವಾ? God's blessing, ದೇವರ ಆಶೀರ್ವಾದ, which no man can take away. ಯಾರು ಅದನ್ನು ತೆಗೆದುಕೊಳ್ಳಲಿಕ್ಕಾಗಲ್ಲ. But ಆದರೆ there is a further step. ಇನ್ನೂ ಒಂದು ಹೆಜ್ಜೆ ಮುಂದೆ ಇದೆ. What is that? ಅದು ಏನು? I will make you a blessing. ನಾನು ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾಡುತ್ತೇನೆ ಅಂತ ಹೇಳ್ತಾನೆ. That's what God said to Abraham. ಅದನ್ನೇ ದೇವರು ಅಬ್ರಹಾಮನಿಗೆ ಹೇಳಿದ. And now shall we keep Jesus waiting? ಈಗ ಯೇಸುವನ್ನು ಕಾದಿರಿಸುವುದು ಸರಿಯಾ? No. ಇಲ್ಲ. Let us tell him. ನಾವು ಆತನಿಗೆ ಹೇಳೋಣ, Lord, I open the door. ಕರ್ತನೇ, ನಾನು ಬಾಗಿಲು ತೆರೆಯುತ್ತೇನೆ. My creaky, rusty door. ನನ್ನ ದುಷ್ಟವಾದಂತ ಕೆಟ್ಟವಾದಂತ ಬಾಗಿಲನ್ನು I open it to you.
ನಾನು ಅದನ್ನು ನಿನಗೆ ತೆರೆಯುತ್ತೇನೆ. I have opened it for all kinds of sins. ಬೇರೆ ಎಲ್ಲ ಪಾಪಗಳಿಗೆ ನಾನು ಅದನ್ನು ತೆರೆದಿದ್ದೆ. For all kinds of impurity. ಎಲ್ಲ ಅಶುದ್ಧತೆಗೆ ನಾನು ಅದನ್ನು ತೆಗೆದಿದ್ದೆ. But now I open it to you. ಆದರೆ ಈಗ ನಾನು ಅದನ್ನು ನಿನಗೋಸ್ಕರ ತೆರೆಯುತ್ತೇನೆ. I want you to come in. ನೀನು ಇದರೊಳಗೆ ಬರಬೇಕೆಂಬುದಾಗಿ ಬಯಸುತ್ತೇನೆ. I want you to sup with me. ನೀನು ನನ್ನ ಸಂಗಡ ಊಟ ಮಾಡಬೇಕೆಂಬುದಾಗಿ ಬಯಸುತ್ತೇನೆ. I want you to have that close friendship. ಆ ಹತ್ತಿರವಾದಂತ ಸ್ನೇಹಿತನ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. In a few moments we'll send you home. ನಾವು ಸ್ವಲ್ಪ ಸಮಯದಲ್ಲಿ ನಿಮ್ಮನ್ನ ಮನೆ ಕಳಿಸುತ್ತೇವೆ. Tell God. ದೇವರಿಗೆ ಹೇಳ್ರಿ, Oh God. ಓ ದೇವರೇ, wash me from my sin. ನನ್ನ ಪಾಪದಿಂದ ನನ್ನನ್ನು ತೊಳೆ. How stubborn I am. How rebellious I am. ಎಷ್ಟು ನಾನು ನಿನ್ನ ವಿರುದ್ಧವಾಗಿ ದಂಗೆ ಎದ್ದಿದ್ದೆ. Why is it you're still waiting for me? ಯಾವುದಕ್ಕಾಗಿ ನೀನು ನನಗೋಸ್ಕರ ಇನ್ನೂ ಕಾಯುತ್ತಾ ಇದ್ದೀಯಾ? Why is it you're looking for me? Is he coming? Is she coming? ಯಾಕೆ ಆತನು ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ ನನಗೋಸ್ಕರ ಇನ್ನು? I see him afar off. That must be my son. ಅದು ನಾನು ಅವನನ್ನು ದೂರದಿಂದ ನೋಡ್ತೀನಿ, ಅವನು ನನ್ನ ಮಗನಾಗಿರಬೇಕು ಅಂತ ಕಾಯುತ್ತಿದ್ದ ಇದ್ದೀಯಾ? I will run and embrace ನಾನು him. ಓಡಿ ಹೋಗಿ ಅವನನ್ನು ಅಪ್ಪಿಕೊಳ್ಳುತ್ತೇನೆ. Lord, we are not worthy of your embrace. ಕರ್ತನೇ, ನಿನ್ನ ಅಪ್ಪುಗೆಗೆ ನಾವು ಯೋಗ್ಯರಲ್ಲ. Tell God. ದೇವರಿಗೆ ಹೇಳ್ರಿ, Oh holy God. ಓ ಪವಿತ್ರ ದೇವರೇ, I am not worthy of your embrace. ನಿನ್ನ ಅಪ್ಪುಗೆಗೆ ನಾನು ಯೋಗ್ಯನು ಅಲ್ಲ. I am worthy of hellfire. ನಾನು ನರಕಕ್ಕೆ ಯೋಗ್ಯನಾಗಿದ್ದೇನೆ. Cleanse me. ನನ್ನನ್ನು ಶುದ್ಧೀಕರಿಸು. Wash me in your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. I will not keep you waiting anymore. ನಿನ್ನನ್ನು ಇನ್ನು ಎಷ್ಟು ಮಾತ್ರಕ್ಕೂ ಕಾಯ್ದಿರಿಸುವುದಿಲ್ಲ. Lord Jesus. ಕರ್ತನಾದಂತ ಯೇಸುವೇ, make me a new person. ಹೊಸ ವ್ಯಕ್ತಿಯನ್ನಾಗಿ ನನ್ನನ್ನು ಮಾರ್ಪಡಿಸು. And I will lift my neighbor. ನಮ್ಮ ನೆರೆಯವರನ್ನು ನಾನು ಆಗ ಮೇಲೆ ಕೆತ್ತುತ್ತೇನೆ. Pray in your hearts. ನಿಮ್ಮ ಹೃದಯದಲ್ಲಿ ಪ್ರಾರ್ಥಿಸಿರಿ. God is listening to you. ದೇವರು ನಿಮ್ಮನ್ನು ಕೇಳಿಸಿಕೊಳ್ತಿದ್ದಾನೆ. Gracious Father, ಕೃಪೆಯುಳ್ಳ ತಂದೆ, let your hand be upon these dear ಈ people. ಪ್ರೀತಿಯ ಜನರ ಮೇಲೆ ನಿನ್ನ ಹಸ್ತವು ಬರಲಿ. Forgive us, Lord Jesus. ನಮ್ಮನ್ನು ಕ್ಷಮಿಸು ಕರ್ತನಾದಂತ ಯೇಸುವೇ. We are worthy to be spewed. ನಾವು ಉಗಿಯಲ್ಪಡುವುದಕ್ಕೆ ಯೋಗ್ಯರಾಗಿದ್ದೇವೆ. Even as you said about the Laodicean church. ಲವೋದಿಷಿಯ ಸಭೆಯ ಕುರಿತಾಗಿ ನೀನು ಹೇಳಿದ ಹಾಗೆ We are worthy to be spewed. ನೀವು ಬಾಯಿನಿಂದ ಹೊರಗೆ ಹಾಕಲ್ಪಡುವುದಕ್ಕೆ ನಾವು ಯೋಗ್ಯರು. ಕರ್ತನೆ, you want to sup with us. ನಮ್ಮ ಸಂಗಡ ನೀನು ಊಟ ಮಾಡಬೇಕೆಂದಿರುತ್ತೀಯ. Therefore, Lord Jesus, ಅದಕ್ಕಾಗಿ ಕರ್ತನಂತೆ ಯೇಸುವೆ, come to everyone here. ಪ್ರತಿಯೊಬ್ಬರಿಗೆ ನೀನು ಇಲ್ಲಿ ಬಾ. Let us not hide our sins anymore. ನಮ್ಮ ಪಾಪಗಳನ್ನು ಎಷ್ಟು ಮಾತ್ರಕ್ಕೂ ಮುಚ್ಚಿಡಬಾರದು ನಾವು. Help us to put away our pride and our rebellion. ನಮ್ಮ ದಂಗೆ ಗರ್ವವನ್ನು ನಾವು ಪಕ್ಕಕ್ಕೆ ಇಡುವುದಕ್ಕೆ ಸಹಾಯ ಮಾಡು. Wash us from our sin. ನಮ್ಮ ಪಾಪದಿಂದ ನಮ್ಮನ್ನು ತೊಳೆ ಬಿಡಿಸು. Please, Lord. ಕರ್ತನೆ, ದಯವಿಟ್ಟು touch everyone ಪ್ರತಿಯೊಬ್ಬರನ್ನು ಇಲ್ಲಿ ಸ್ಪರ್ಶಿಸು. in Jesus holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ Amen. ಆಮೆನ್.